ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಹಾಗೆಯೇ TET ಇರ್ಬೋದು, ಸ್ಲೆಟ್ ಇರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಸಾಮಾನ್ಯ ಜ್ಞಾನದ ಬಹುಮುಖ್ಯ 30 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯವಾಗಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುವುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕೇಂದ್ರ ಮಂತ್ರಿಮಂಡಲದ ಮಂತ್ರಿಗಳ ವಿಂಗಡಣೆಯ ಸರಿಯಾದ ರೂಪ ಈ ರೀತಿ ಇದೆ. ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಸ್ವತಂತ್ರ ಸಹಾಯಕ ಸಚಿವರು, ಮೇಲಿನ ಎಲ್ಲವೂ. ಸರಿಯಾದ ಆಯ್ಕೆ ಮೇಲಿನ ಎಲ್ಲರೂ. ಸೊ ಮಂತ್ರಿಮಂಡಲವನ್ನು ಅಥವಾ ಮಂತ್ರಿಗಳನ್ನು 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್, ಸ್ಟೇಟ್ ಮಿನಿಸ್ಟರ್ಸ್, ಇಂಡಿಪೆಂಡೆಂಟ್. ಸೊ ಇವರಿಗೆ ಸ್ಟೇಟ್ ಮಿನಿಸ್ಟರ್ಗಳಿಗೆ ಸಹಾಯಕ ಸಚಿವರಾಗಿ ಕೂಡ ಕೆಲವು ಸಚಿವರನ್ನ ನೇಮಕ ಮಾಡಿರ್ತಾರೆ. ಮಂತ್ರಿಮಂಡಲದ ಸದಸ್ಯರು ಅಥವಾ ಮಂತ್ರಿಗಳು ಈ ಕೆಳಗಿನ ಯಾವ ಸದನದ ಸದಸ್ಯರಾಗಿರಬೇಕು? ಲೋಕಸಭೆ, ರಾಜ್ಯಸಭೆ, ಯಾವುದೇ ಸದನದ ಸದಸ್ಯರಾಗಿರಬಹುದು. ಸದಸ್ಯರಾಗಿಲ್ಲದಿದ್ದರೂ ಮಂತ್ರಿಯಾದ 6 ತಿಂಗಳೊಳಗೆ ಯಾವುದಾದರೂ ಒಂದು ಸದನದ ಸದಸ್ಯನಾಗಿ ಆಯ್ಕೆಯಾಗಬೇಕು. ಕೊಟ್ಟಿರುವಂಥ ಆಯ್ಕೆಗಳನ್ನು ನೋಡಿದಾಗ ಎಲ್ಲ ಆಯ್ಕೆಗಳು ಸರಿ. ಲೋಕಸಭೆಯ ಸದಸ್ಯನಾಗಿರ್ಬೋದು ಅಥವಾ ರಾಜ್ಯಸಭೆಯ ಸದಸ್ಯನಾಗಿರ್ಬೋದು, ಎರಡರಲ್ಲಿ ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿರ್ಬೋದು. ಯಾವುದೇ ಸದನದ ಸದಸ್ಯರಾಗಿಲ್ಲದಿದ್ದರೂ ಸಮೇತ ಒಮ್ಮೆ ಮಂತ್ರಿಯಾಗಿ ಆಯ್ಕೆಯಾದ ಮೇಲೆ 6 ತಿಂಗಳೊಳಗೆ ಯಾವುದಾದರೂ ಒಂದು ಸದನದ ಸದಸ್ಯನಾಗಿ ಆತ ಆಯ್ಕೆಯಾಗಬೇಕು. ಭಾರತದ ಮೊದಲ ರಾಜ್ಯಸಭೆ ಜಾರಿಗೆ ಬಂದ ವರ್ಷ ಯಾವುದು? ಅಂದರೆ ರಾಜ್ಯಸಭೆ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು ಭಾರತದಲ್ಲಿ ಯಾವಾಗ? ಏಪ್ರಿಲ್ 3, 1952ರಲ್ಲಿ ಭಾರತದಲ್ಲಿ ಮೊದಲಿಗೆ ರಾಜ್ಯಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಸದನದ ಕಲಾಪ ಫಸ್ಟ್ ಸಿಟ್ಟಿಂಗ್ ನಡೆದಿದ್ದು 13 ಮೇ 1952ರಲ್ಲಿ. ಲೋಕಸಭೆಯ ಮೊದಲ ಉಪಸ್ಪೀಕರ್ ಯಾರು? ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೀವಿ. MA ಅಯ್ಯಂಗಾರ್, ಎಂ ಅನಂತಶಯನಂ ಅಯ್ಯಂಗಾರ್ ಅವರು ಭಾರತದ ಮೊದಲ ಡೆಪ್ಯೂಟಿ ಸ್ಪೀಕರ್. 1952ರಿಂದ 1956ರವರೆಗೆ ಇವರು ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಪ್ರಸ್ತುತ 17ನೇ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಆಗಿದ್ದಾರೆ. ಅತಿ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ಡಾಕ್ಟರ್ ಬಲರಾಮ್ ಜಕ್ಕರ್ ಅವರು ಲಾಂಗೆಸ್ಟ್ ಸರ್ವಿಂಗ್ ಸ್ಪೀಕರ್, ಅತ್ಯಂತ ದೀರ್ಘಾವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 1980ರಿಂದ 89ರವರೆಗೆ 9 ವರ್ಷಗಳ ಕಾಲ ಸ್ಪೀಕರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಕೆಳಗಿನ ಯಾವ ನ್ಯಾಯಮೂರ್ತಿಗಳನ್ನು ಭಾರತದಲ್ಲಿ ಮೊದಲ ಬಾರಿಗೆ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಲಾಯಿತು? ಸರಿಯಾದಂಥ ಉತ್ತರ ವಿ ರಾಮಸ್ವಾಮಿ. ವೀರಸ್ವಾಮಿ ರಾಮಸ್ವಾಮಿ ಎನ್ನುವಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಮೊದಲ ಬಾರಿಗೆ ಭಾರತದಲ್ಲಿ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಲಾಯಿತು. ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನು ವಜಾ ಮಾಡುವಂಥ ಪ್ರಕ್ರಿಯೆಯನ್ನು ಮಹಾಭಿಯೋಗ ಅಂತ ಕರಿತೀವಿ. ಅವರ ನಂತರ ಕಲ್ಕತ್ತಾ ಹೈಕೋರ್ಟ್ನ ಸೌಮಿತ್ರ ಸೇನ್ ರವರನ್ನ 2011ರಲ್ಲೂ ಸಮೇತ ಮಹಾಭಿಯೋಗಗೊಳಿಸಲಾಯಿತು. ಅತ್ಯಂತ ಕಡಿಮೆ ಅವಧಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದವರು ಯಾರು? ಇಂದು ಮಲ್ಹೋತ್ರಾ, ಫಾತಿಮಾ ಬೀವಿ, KN ಸಿಂಗ್, ಸುಧಾ ಮಿಶ್ರಾ. KN ಸಿಂಗ್ ಸರಿಯಾದಂತಹ ಉತ್ತರ. ನವೆಂಬರ್ 25, 1991ರಿಂದ ಡಿಸೆಂಬರ್ 12, 1991ರವರೆಗೆ ಅಲ್ಪ ಅವಧಿಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ KN ಸಿಂಗ್ ರವರು ಕರ್ತವ್ಯವನ್ನು ಮಾಡಿರ್ತಾರೆ. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರನ್ನು CAG ರಾಷ್ಟ್ರಪತಿಗಳು ನೇಮಕ ಮಾಡುವರು. ಈ ಪ್ರಕ್ರಿಯೆಯ ಬಗ್ಗೆ ಮಾಹಿತಿ ನೀಡುವ ಸಂವಿಧಾನದ ವಿಧಿ ಯಾವುದು? 148ನೇ ವಿಧಿ. ರಾಷ್ಟ್ರಪತಿಯವರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ನೇಮಕ ಮಾಡುವಂಥ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಭಾರತದ ಮೊದಲ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಯಾರು? K ವೇಣುಗೋಪಾಲ್, V ನರಹರಿ ರಾವ್, ರಾಜೀವ್ ಸಕ್ಸೇನಾ, YV ರೆಡ್ಡಿ. ನರಹರಿ ರಾವ್ ಸರಿಯಾದಂತಹ ಉತ್ತರ. 1948ರಿಂದ 1954ರವರೆಗೆ ಇವರು
ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಇವರಿಗೆ 1954ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಮೊಟ್ಟಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಕವಿ ಯಾರು? ಕುವೆಂಪು, ಶ್ರೀಮುಗಳಿ, ದ.ರಾ ಬೇಂದ್ರೆ, ವಿಕ್ರು ಗೋಕಾಕ್. ಸರಿಯಾದ ಆಯ್ಕೆ ಕುವೆಂಪು. 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆಯುತ್ತಾರೆ. 1969ರಲ್ಲಿ ಎಚ್. ತಿಪ್ಪೇಸ್ವಾಮಿಯವರ ಯಾವ ಸಂಶೋಧನಾ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎನ್ನುವಂತಹ ಸಂಶೋಧನಾ ಗ್ರಂಥಕ್ಕೆ ಎಚ್. ತಿಪ್ಪೇಸ್ವಾಮಿಯವರಿಗೆ 1969ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಕರ್ನಾಟಕದ 8ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಇವರ ಯಾವ ಕೃತಿಗೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಸಿರಿಸಂಪಿಗೆ. ಆ ಒಂದು ಸಾಹಿತಿ ಚಂದ್ರಶೇಖರ ಕಂಬಾರರು. ಸಿಂಗಾರವ್ವ, ಸಿರಿಸಂಪಿಗೆ, ಜೋಕುಮಾರಸ್ವಾಮಿ ಇವರ ಪ್ರಮುಖ ಕೃತಿಗಳಾಗಿದ್ದಾವೆ. ಮಂಟೇಸ್ವಾಮಿ ಕಥಾ ಪ್ರಸಂಗ ಎಚ್. ಎಸ್. ಶಿವಪ್ರಕಾಶ್ ರವರ ಕೃತಿಯಾಗಿದೆ. ಕೆಳಗಿನ ಯಾವ ಸಾಹಿತಿಗೆ 2001ರಲ್ಲಿ ತಮ್ಮ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಎಲ್. ಎಸ್. ಶೇಷಗಿರಿ ರಾವ್. ಇವರ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯ ಸಾಧನೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಉರಿಯ ನಾಲಗೆ, ಕಲ್ಲು ಕರಗುವ ಸಮಯ, ಬದುಕು ಈ ಕೃತಿಯ ಲೇಖಕರನ್ನು ಸರಿಯಾಗಿ ಜೋಡಿಸಿ. 3 ಜನ ಲೇಖಕರು ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲಿ ಓದಿದಂತಹ ಕೃತಿಗಳನ್ನು ಅವರಿಗೆ ಸರಿ ಹೊಂದಾಣಿಕೆ ಮಾಡಿದರೆ, ಉರಿಯ ನಾಲಿಗೆ ಎನ್ನುವಂಥದ್ದು ಕೀರ್ತಿನಾಥ ಕುರ್ತಿಕೋಟೆಯವರ ಕೃತಿ. ಹಾಗೆಯೇ ಕಲ್ಲು ಕರಗುವ ಸಮಯ ಪಿ. ಲಂಕೇಶ್ ರವರ ಕೃತಿಯಾಗಿದೆ. ಗೀತಾ ನಾಗಭೂಷಣ್ ಅವರದು ಬದುಕು ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇತ್ತೀಚೆಗೆ ಈ ಸಾಹಿತಿ ಸಾವನ್ನಪ್ಪಿದ್ದನ್ನು ಕೂಡ ತಾವು ಗಮನಿಸಿರಬಹುದು. 19 ಮಹಾಪುರುಷರ ಕಥೆಗಳನ್ನು ಒಳಗೊಂಡ ಶಿವಕೋಟ್ಯಾಚಾರ್ಯನ ಪ್ರಸಿದ್ಧ ಕೃತಿ ಯಾವುದು? ಒಡ್ಡಾರಾಧನೆ ಸರಿಯಾದಂತಹ ಉತ್ತರ. ಇದು ಕನ್ನಡದ ಮೊದಲ ಗದ್ಯ ಕೃತಿಯು ಸಮೇತ ಹೌದು. ಇದರ ರಚನೆಕಾರ ಶಿವಕೋಟ್ಯಾಚಾರ್ಯನಾಗಿದ್ದು ಇದರಲ್ಲಿ 19 ಜನ ಮಹಾಪುರುಷರ ಕಥೆಗಳನ್ನು ಒಳಗೊಂಡಿದೆ. ಬಸವಣ್ಣನ ಜೀವನ ವೃತ್ತಾಂತದ ಕಥೆಯನ್ನು ಒಳಗೊಂಡ ಬಸವರಾಜ ದೇವ ರಗಳೆ ಈ ಒಂದು ಕೃತಿಯ ಕರ್ತೃ ಯಾರು? ಹರಿಹರ ಕವಿ. 13 ಶತಮಾನದಲ್ಲಿ ನೆಲೆಸಿದ್ದಂತಹ ಹರಿಹರ ಕವಿಯು ಬಸವಣ್ಣನ ಜೀವನಕ್ಕೆ ಸಂಬಂಧಪಟ್ಟಂತಹ ಬಸವರಾಜ ದೇವ ರಗಳೆ ಎನ್ನುವಂತಹ ಪ್ರಸಿದ್ಧ ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಗಿರಿಜಾ ಕಲ್ಯಾಣ ಎನ್ನುವಂಥದ್ದು ಈತನ ಇನ್ನೊಂದು ಚಂಪೂ ಕಾವ್ಯವಾಗಿದೆ. ಪದ್ಯಂ, ವದ್ಯಂ, ಗದ್ಯಂ, ರುದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ? ಸರಿಯಾದಂತಹ ಉತ್ತರ ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎನ್ನುವುದು ಈತನ ಮೂಲ ಹೆಸರಾಗಿದ್ದು ಮುದ್ದಣ್ಣ ಎನ್ನುವುದು ಕಾವ್ಯನಾಮವಾಗಿದೆ. ಈತನ ಒಂದು ಕಾವ್ಯ ರಚನೆಯ ಸಿದ್ಧಾಂತ ಏನಿದೆ ಅದನ್ನ ಪದ್ಯಂ, ವದ್ಯಂ, ಗದ್ಯಂ, ರುದ್ಯಂ ಎನ್ನುವಂಥದ್ದಾಗಿದೆ. ಹೋಮ್ ರೂಲು, ಪೋಲಿ ಕಿಟ್ಟಿ, ಅಮ್ಮಾವರ ಗಂಡ, ಮಕ್ಕಳ ಸ್ಕೂಲು, ಮನೇಲಲ್ವೇ ಈ ಪ್ರಸಿದ್ಧ ನಾಟಕ ಕೃತಿಗಳ ಲೇಖಕರು ಯಾರು? ಟಿ.ಪಿ. ಕೈಲಾಸಂ ಸರಿಯಾದಂತಹ ಉತ್ತರ. ನವ್ಯ ನಾಟಕಗಳ ಪಿತಾಮಹ ಅಂತ ಟಿ.ಪಿ. ಕೈಲಾಸಂರವನ್ನ ಕರೀತಾರೆ. 1945ರಲ್ಲಿ ಮದ್ರಾಸ್ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಕನ್ನಡ ಪ್ರಹಸನ ಪಿತಾಮಹ ಎಂಬ ಹೆಸರು ಸಮೇತ ಇವರಿಗೆ ಇದೆ. ಮಾಸ್ಕೋದಲ್ಲಿ 22 ದಿನ ಇದು ಯಾರ ಪ್ರವಾಸ ಕಥನವಾಗಿದೆ? ಭಾರತದ ಮೊದಲ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ? ಸರ್ಕಾರದ ಪರವಾಗಿ ಮೊದಲ ಕಾನೂನು ಅಧಿಕಾರಿ ಅಂತೇಳಿ ಯಾರನ್ನ ಕರಿತೀವಿ? ಅಟಾರ್ನಿ ಜನರಲ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಕೇಂದ್ರ ಕಾನೂನು ಸಚಿವರು, ಪ್ರಧಾನಮಂತ್ರಿ. ಇದಕ್ಕೆ ಸರಿ ಉತ್ತರ AG ಅಥವಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇವರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡಿಸುವಂತಹ ಅಧಿಕಾರವನ್ನು ಹೊಂದಿರುತ್ತಾರೆ. ಹಾಗಾಗಿ ಇವರನ್ನ ಭಾರತದ ಮೊದಲ ಕಾನೂನು ಅಧಿಕಾರಿ ಅಂತಲೂ ಕೂಡ ಕರೆಯುತ್ತಾರೆ. ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ವಿವರಿಸುವ ವಿಧಿ ಯಾವುದು? ಸಂವಿಧಾನದ 267ನೇ ವಿಧಿ ಏನಿದೆ ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ಅಥವಾ ಕಾಂಟಿಜೆನ್ಸಿ ಫಂಡ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ.
ನೈಸರ್ಗಿಕ ವಿಕೋಪದಂತಹ ಸಂದರ್ಭಗಳಲ್ಲಿ ಆಗುವಂತಹ ಅನಾಹುತಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ನಿಧಿಯನ್ನು ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇದು ರಾಷ್ಟ್ರಪತಿಯವರ ವಿವೇಚನಾಧಿಕಾರವನ್ನು ಬಳಸಿ ಈ ಒಂದು ಪರಿಹಾರ ನಿಧಿಯಿಂದ ಹಣವನ್ನು ಪಡೆದುಕೊಳ್ಳಲಾಗುತ್ತೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ. ಈ ಒಂದು ಒಟ್ಟು ಸದಸ್ಯರ ಸಂಖ್ಯೆ 22 ಜನ. ಇದರಲ್ಲಿ 17 ಜನ ಲೋಕಸಭೆಯಿಂದ ನೇಮಕ ಮಾಡಲಾದರೆ ಇನ್ನು 7 ಜನರನ್ನ ರಾಜ್ಯಸಭೆಯಿಂದ ನೇಮಕ ಮಾಡಲಾಗುತ್ತೆ. ಹಾಗಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ 22. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಮುಖ್ಯಸ್ಥರನ್ನು ಯಾರು ನೇಮಿಸುವರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಸರಿ ಉತ್ತರ ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ಅವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಖ್ಯಸ್ಥರನ್ನು ನೇಮಕ ಮಾಡ್ತಾರೆ. ಈ ಕೆಳಗಿನ ಯಾರನ್ನು ಭಾರತ ಗಣರಾಜ್ಯದ ಮುಖ್ಯಸ್ಥರು ಎಂದು ಕರೆಯುವರು? ಪ್ರಧಾನಮಂತ್ರಿ, ಉಪಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ರಾಷ್ಟ್ರಪತಿಯವರನ್ನ ಭಾರತ ಗಣರಾಜ್ಯದ ಮುಖ್ಯಸ್ಥರು, ಭಾರತದ ಪ್ರಥಮ ಪ್ರಜೆ, 3 ಸೇನೆಗಳ ಮಹಾದಂಡನಾಯಕರು ಅಂತಲೂ ಕೂಡ ಅವರನ್ನ ಕರೆಯುತ್ತಾರೆ. ಸಂವಿಧಾನದ 343ನೇ ವಿಧಿಯನ್ವಯ ಕೇಂದ್ರದ ಅಧಿಕೃತ ಆಡಳಿತ ಭಾಷೆಗಳು ಯಾವುವು? ಉರ್ದು, ಹಿಂದಿ, ಇಂಗ್ಲಿಷ್ 2 ಮತ್ತು 3. ಇದಕ್ಕೆ ಸರಿ ಉತ್ತರ ಹಿಂದಿ ಮತ್ತು ಇಂಗ್ಲಿಷ್. ದೇವನಾಗರಿ ಲಿಪಿಯಲ್ಲಿರುವಂತಹ ಹಿಂದಿ ಭಾಷೆ ಕೇಂದ್ರ ಸರ್ಕಾರದ ಅಧಿಕೃತ ಆಡಳಿತ ಭಾಷೆಗಳಲ್ಲಿ ಒಂದು. ಇನ್ನು ಎರಡನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆಯಲ್ಲಿರುವಂತಹ ಇಂಗ್ಲಿಷ್ ಭಾಷೆಯೂ ಕೂಡ ಕೇಂದ್ರ ಸರ್ಕಾರದ ಆಡಳಿತ ಭಾಷೆಯಾಗಿರುತ್ತದೆ. ಈ ಕುರಿತು ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 343. ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 243. 243ನೇ ವಿಧಿ ಏನಿದೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಇಡೀ ಚಿತ್ರಣವನ್ನು ನಮಗೆ ನೀಡುತ್ತದೆ. ಇದರಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಅದರ ವ್ಯಾಪ್ತಿ, ತಾಲೂಕು ಪಂಚಾಯಿತಿ ಅದರ ಒಂದು ವ್ಯಾಪ್ತಿ, ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಸಮೇತ ಹಲವು ವಿವರಣೆಯನ್ನ ಈ ಒಂದು ವಿಧಿಯಲ್ಲಿ ನಾವು ಕಾಣುತ್ತೇವೆ. ಭಾರತ ಸಂವಿಧಾನದ ಕರಡು ಪ್ರತಿ ಯಾವ ಭಾಷೆಯಲ್ಲಿ ರಚನೆಯಾಯಿತು? ಡ್ರಾಫ್ಟ್ ಅಂತ ಕರಿತೀವಿ. ಇದು ರಚನೆಯಾದಂಥ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಯಿತು. ಅಂಗೀಕಾರವಾದಂತಹ ವರ್ಷ, ಸಂವಿಧಾನ ಅಂಗೀಕಾರವಾದಂತಹ ವರ್ಷ 26 ನವೆಂಬರ್ 1949. ಹಾಗೆಯೇ ಅಧಿಕೃತವಾಗಿ ಜಾರಿಗೆ ಬಂದದ್ದು 26 ಜನವರಿ 1950. ಅದಾದ ನಂತರ ಇದನ್ನು ಅಫಿಷಿಯಲ್ ಆಗಿ ಹಿಂದಿ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡಲಾಯಿತು. ಭಾರತದ ಸ್ವಾತಂತ್ರ್ಯದ ಕಾಯ್ದೆ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅಂಗೀಕಾರವಾದುದು ಯಾವಾಗ? ಜುಲೈ 18, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂಥ ಬಹುಮುಖ್ಯವಾದ ಭಾರತ ಸ್ವಾತಂತ್ರ್ಯ ಕಾಯ್ದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಏನಿದೆ, ಇದು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಜುಲೈ 18, 1947ರಲ್ಲಿ ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ. ಅದರಂತೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿ 2 ಪ್ರತ್ಯೇಕ ರಾಷ್ಟ್ರಗಳನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಬಹುಮುಖ್ಯ ಅಂಶ ಇದರಲ್ಲಿ ಸೇರ್ಪಡೆಯಾಗಿತ್ತು. ಸಂಸತ್ ಸದಸ್ಯರ ವೇತನವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವ ಜವಾಬ್ದಾರಿ ಈ ಕೆಳಗಿನ ಯಾರದ್ದಾಗಿದೆ? ಸಂಸತ್ತಿನ ಕಾನೂನಿನ ಮೂಲಕ, ಅಂದರೆ ಸಂಸತ್ ಸದಸ್ಯರ ವೇತನ ಕಾಲಕಾಲಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾರೆ, ಅಂದರೆ ವೇತನವನ್ನು ಹೆಚ್ಚಳ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಇದನ್ನು ಮಾಡುವಂಥದ್ದು ಪ್ರಕ್ರಿಯೆ ಯಾವ ರೀತಿ ಅಂತೇಳಿದ್ರೆ ಸಂಸತ್ತಿನ ಕಾನೂನಿನ ಮೂಲಕ ಇದನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಕೆಳಗಿನ ಯಾರು ಲೋಕಸಭಾ ಸ್ಪೀಕರ್ ಆಗಿರಲಿಲ್ಲ? 4 ಜನರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನ ಮಾಡಿಲ್ಲ? KVK ಸುಂದರಂ, GS ಧಿಲ್ಲಾನ್, ಬಲರಾಮ್ ಭಗತ್, ಹುಕುಂ ಸಿಂಗ್ ಇವರೆಲ್ಲರೂ ಸಮೇತ ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. KVK ಸುಂದರಂ ಸ್ವತಂತ್ರ ಭಾರತದ ಮೊದಲ ಕಾನೂನು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ 5ನೇ ಕಾನೂನು ಆಯೋಗದ ಮುಖ್ಯಸ್ಥರಾಗಿಯೂ ಕೂಡ 1968ರಿಂದ 71ರವರೆಗೆ ಇವರು ಕೆಲಸವನ್ನು ಮಾಡಿದ್ದಾರೆ. ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ.
ಕಿರಣ್ ಬೇಡಿಯವರು ಯಾವ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು? ಈಗಿಲ್ಲ ಆ ಸ್ಥಾನದಲ್ಲಿ. ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು? ಎರಡನೇ ಪ್ರಶ್ನೆ, ಭಾರತದ ಅರ್ಜುನ್ ಕಲ್ಯಾಣ್ ಎಂಬುವವರು ಯಾವ ಕ್ರೀಡೆಗೆ ಸಂಬಂಧಿಸಿದ ಕ್ರೀಡಾಪಟುವಾಗಿದ್ದಾರೆ? ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.